ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಆ ವಿಡಿಯೋವನ್ನು ನೋಡೋಕ್ಕೂ ಮುಂಚೆ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫುಲ್ ನೋಡಿ. ಯಾಕೆಂದರೆ ಇದು ಸ್ಪೆಷಲ್ ವಿಡಿಯೋ. ಸ್ನೇಹಿತರೆ, ನನ್ನ ಹೆತ್ತ ತಂದೆ ತಾಯಿಗಳ ಆಶೀರ್ವಾದದಿಂದ ನಾನು ಈ 1 ವರ್ಷಗಳ ಹಿಂದೆ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ. ನನಗೆ ಈ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ರೀತಿಯ ಅನುಭವ ಇರಲಿಲ್ಲ, ಈಗಲೂ ಹೆಚ್ಚಿಲ್ಲ. ಒಟ್ಟು ನನಗೆ ಒಂದು ಯೂಟ್ಯೂಬ್ ಮಾಡಬೇಕು ಅನ್ನೋ ಭಾವನೆ ತುಂಬ 1-2 ವರ್ಷದಿಂದನೂ ಇತ್ತು. ಅದಕ್ಕೆ ಯಾರೂ ಪ್ರೋತ್ಸಾಹ ಕೊಟ್ಟಿರಲಿಲ್ಲ. ಮತ್ತು ನನ್ನ ಓನ್ ರಿಲೇಷನಲ್ಲಿ ಯಾರೂ ಸಹ ಯೂಟ್ಯೂಬ್ ಮಾಡಿದವರು ಇಲ್ಲ. ಕ್ಲೋಸ್ ಫ್ರೆಂಡ್ಸಲ್ಲೂ ಸಹ ಯಾರೂ ಯೂಟ್ಯೂಬ್ ಮಾಡಿದವ್ರಿಲ್ಲ. ನನಗೆ ಯೂಟ್ಯೂಬ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದು ನನ್ನ ಸ್ಟೂಡೆಂಟ್. ಒಂದು 6ನೇ ಕ್ಲಾಸ್ ಹುಡುಗ, ಟ್ಯೂಷನ್ನಿಗೆ ಬರ್ತಾನೆ. ಅವನ ತಾಯಿ ಯೂಟ್ಯೂಬರ್. ಹಾಗಾಗಿ ಒಂದು ಸಣ್ಣದು ಯಾವ ಆ್ಯಪ್ ತೊಗೊಳ್ಬೋದು, ಹೇಗೆ ವಿಡಿಯೋ ಹಾಕ್ಬೋದು, ಇಷ್ಟು ಮಾತ್ರ ಅವನಿಂದ ನಾನು ಕಲಿತೆ. ಇನ್ನು ಕಂಟೆಂಟ್ ಅಂದರೆ ಏನು ಗೊತ್ತಿಲ್ಲ, ಮೋನೋ ಡಾಲರ್ ಬಗ್ಗೆ ಅದು ಗೊತ್ತೇ ಇಲ್ಲ ನನಗೆ. ಯಾವ ಕ್ಯಾಟಗರಿ ಚೂಸ್ ಮಾಡಬೇಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದೆಲ್ಲ ಹೇಗೆ ನಾನು ಸ್ಟಾರ್ಟ್ ಮಾಡಿದೆ, ಇವತ್ತು ಈ ಪೊಸಿಷನ್ನಲ್ಲಿ ಬಂದು ಇದ್ದೀನಿ, ಹೇಗೆ ಹಂತವಾಗಿ ಹೇಗೆ ಮೇಲೇರಿದೆ, ಅದೆಲ್ಲಕ್ಕೂ ಮುಂಚೆ ನನ್ನದೊಂದು ಸಣ್ಣ ಕಿರು ಪರಿಚಯ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಅಲ್ಲಿ ನಾನು ಈ ಫಸ್ಟು ಚಾನಲ್ ಶುರು ಮಾಡಿದಾಗಲೇ ನನ್ನ ಪರಿಚಯ ಮಾಡ್ಕೊಳ್ಬೇಕಿತ್ತು. ಬಟ್ ನನಗೆ ಹೇಗೆ ಪರಿಚಯ ಮಾಡ್ಕೊಳ್ಬೇಕು, ಫಸ್ಟ್ ಏನು ವಿಡಿಯೋ ಹಾಕಬೇಕು, ಹೇಗೆ ಹಾಕಬೇಕು, ಏನೂ ಗೊತ್ತಿಲ್ಲ. ಹಾಗಾಗಿ ನಾನು ಮೊದಲು ನನ್ನ ಪರಿಚಯದ ವಿಡಿಯೋ ಹಾಕಲೇ ಇಲ್ಲ. ಈಗ ನಾನು ಆ ಒಂದು ಪರಿಚಯನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಆಶಾ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗ, ಮೇನ್ ಶಿವಮೊಗ್ಗನೇ. ಮಾಮೂಲಿ ಎಲ್ಲರಿಗೂ ಮದುವೆ ಆಗುವಂತೆ ನನಗೂ ಮದುವೆ ಆಯಿತು. ನಾನು ಮದುವೆ ಆಗಿ ಬಂದಿದ್ದು ಹೊಸನಗರ ತಾಲೂಕು ರಿಪ್ಪನ್ಪೇಟೆಗೆ. ನನ್ನ ಹಸ್ಬೆಂಡ್ ಹೆಸರು ನಂಜುಂಡಸ್ವಾಮಿ ಅಂತ ಹೇಳಿ ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾಯಿದ್ದಾರೆ, ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ನಾನು ಯೂಟ್ಯೂಬ್ ಮಾಡಲೇಬೇಕು ಅಂತ ಯಾಕೆ ನನಗೆ ತುಂಬಾ ಕಾಡಿಸ್ತಾ ಇತ್ತು, ಅದಕ್ಕೊಂದು ಕಾರಣ ಹೇಳಿಬಿಡ್ತೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತುಂಬ ಕುಟುಂಬದಲ್ಲಿ. ನನ್ನ ತಾಯಿಗೆ 8 ಜನ ಮಕ್ಕಳು. ನನ್ನ ತಂದೆ, ನಾನು ಅಮ್ಮನ ಹೊಟ್ಟೆಲಿದ್ದಂಗೆ, ಅಮ್ಮನ ಗರ್ಭದಲ್ಲಿದ್ದಂಗೆ ನಮ್ಮ ತಂದೆ ಭಾಷಣ ಮಾಡುವಾಗ, ಅವರು ತುಂಬ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು. ಶಿವಮೊಗ್ಗದಲ್ಲಿ ತುಂಬ ಕಡೆ ಅವರು ಬ್ಯಾಂಕ್ಗಳಲ್ಲಿ ಅಧ್ಯಕ್ಷರಾಗಿದ್ದರು, ಶಿವಮೊಗ್ಗ ಮುನ್ಸಿಪಲ್ ಆಫೀಸಲ್ಲಿ ಕೌನ್ಸಿಲರ್ ಆಗಿದ್ದರು, ಹಿಂದೂ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಚಿಕ್ಕ ವಯಸ್ಸಿಗೆ, ತೀರಾ ಚಿಕ್ಕ ವಯಸ್ಸಿಗೆ, ಕೇವಲ 36 ವರ್ಷದ ಹುಡುಗ ಎಲ್ಲರನ್ನೂ ಬಿಟ್ಟು, ಹಾರ್ಟ್ ಅಟ್ಯಾಕ್ ಅನ್ನೋ ಹೆಸರಲ್ಲಿ ಎಲ್ಲರನ್ನೂ ಬಿಟ್ಟು ಹೋದರು. ನನ್ನ ತಾಯಿ ತುಂಬ ಕಷ್ಟದಿಂದ, ಎಲ್ಲೂ ತಮ್ಮ ಗೌರವಕ್ಕೆ ಚ್ಯುತಿ ಬರದಂತೆ ನಮ್ಮನ್ನೆಲ್ಲ ಸಾಕಿದ್ರು, ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಿಸಿದ್ರು. ನಮ್ಮದೊಂದು ತುಂಬ ಕುಟುಂಬ. ನಮ್ಮಂಗೆ 8 ಜನ ಮಕ್ಕಳು, ನಾನು ಲಾಸ್ಟ್ ಮಗಳು. ಮಾಮೂಲಿ ಗೊತ್ತಲ್ಲ, ಲಾಸ್ಟ್ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಎಲ್ಲರ ಭಾವನೆಯಲ್ಲೂ ಚಿಕ್ಕ ಮಗಳು ಅನ್ನೋದೇ ಇರುತ್ತೆ. ನಮಗೂ ಸಹ ಹುಡುಗಾಟ ಜಾಸ್ತಿ ಇರುತ್ತೆ, ಅಷ್ಟು ಸೀರಿಯಸ್ನೆಸ್ ಇರಲ್ಲ, ಯಾಕೆಂದರೆ ನಾವು ಲಾಸ್ಟ್ ಮಕ್ಕಳಾಗೆ ಬೆಳೆದ್ಬಿಟ್ಟಿರ್ತೀವಿ. ಅದೇ ರೀತಿಯೇ ಆದರೂ ಸಹ ನನಗೂ ಎಜುಕೇಷನ್ ಕೊಡಿಸಿದ್ರು. ನಂದು BA ಆಯಿತು. ಮದುವೆ ಆಗುವಾಗ ನಾನು ಡಿಗ್ರಿ ಮಾಡಿಕೊಂಡಿದ್ದೆ. ಮದುವೆ ಆಗಿ ಬಂದ ಮೇಲೆ ನನ್ನ ಹಸ್ಬೆಂಡ್ ನನಗೆ MAನ ಕರಾಸ್ಪೆಂಡಿಂಗಲ್ಲಿ ಓದಿಸಿದ್ರು. ಹೀಗೆ ನಮ್ಮ ಲೈಫ್ ಸ್ಟಾರ್ಟ್ ಆಯಿತು. ಒಂದು ಸ್ಯಾಡ್ ಅಂದರೆ ನನಗೆ ಮಕ್ಕಳಾಗಲಿಲ್ಲ, ಆಗಿಲ್ಲ. ಗೊತ್ತಲ್ಲ, ಪ್ರಪಂಚದಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಇರುತ್ತೆ, ಆದರೆ ಮಕ್ಕಳು ಇಲ್ಲದೆ ಇರೋರಿಗೆ, ಅವರೆಷ್ಟೇ ಒಳ್ಳೆಯವರಿದ್ರೂ, ಅವರೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ, ಅವರೆಷ್ಟೇ ಎಲ್ಲರ ಜೊತೆ ಹೊಂದ್ಕೊಂಡ್ರೂ ಅವರಿಗೆ ರೆಸ್ಪೆಕ್ಟ್ ಇರಲ್ಲ, ಬೆಲೆ ಇರಲ್ಲ. ಬೆಲೆ ಗೌರವ ಬಿಟ್ಟು ಅವ್ರಿಗೆ ಸುಖನೇ ಇರಲ್ಲ.
ಎಲ್ಲೋ ತುಂಬ ಅಪರೂಪ. ಮಕ್ಕಳು ಇಲ್ದವ್ರಿಗೂ ಇವ್ರು ಮನುಷ್ಯರು ಅಂತ ನೋಡೋರು ತುಂಬ ಅಪರೂಪ. ಮಕ್ಕಳಿಲ್ಲದ ಕಾರಣ ನಮ್ಮದಲ್ಲ, ದೇವರು ಮಾಡಿರೋದದು, ನಾವಲ್ಲ. ಆದರೆ ಮನುಷ್ಯರ ಕಣ್ಣಲ್ಲಿ ನಾವೇನೋ ಘೋರ ಅಪರಾಧ ಮಾಡಿರೋ ರೀತಿ, ನಾವೇನೋ ಅಸ್ಪೃಶ್ಯರು ಅನ್ನೋ ರೀತಿ ಇರುತ್ತೆ. ಅದೆಲ್ಲ ನೋವುಗಳು ನಮಗೂ ಇತ್ತು. ಇದೆಲ್ಲ ನೋವಿಂದ ಆಚೆ ಬರಬೇಕಂದ್ರೆ ನಮಗೆ ಖುಷಿ ಇರಬೇಕಿತ್ತು ಅಲ್ವಾ? ಅದು ಇರಲಿಲ್ಲ, ಎಲ್ಲ ಹೋಗ್ಬಿಟ್ಟಿತ್ತು. ನನಗೆ ಒಂಟಿ ಭಾವನೆ ತುಂಬ ಕಾಡಿಸ್ತಾ ಇತ್ತು. ಯಾಕೆಂದರೆ ನಾನು ಮಾಡಿದ ದೊಡ್ಡ ಪಾಪ ಅಂದರೆ ನನಗೆ ಮಕ್ಕಳಿಲ್ಲದ್ದು. ಆ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಇಟ್ಬಿಟ್ಟಿದ್ರು ನನ್ನ. ನಾವು ಎಷ್ಟೇ ಒಳ್ಳೆಯವರಾದ್ರೂ, ಎಷ್ಟೇ ಒಳ್ಳೆತನದಲ್ಲಿ ಎಲ್ಲರ ಹತ್ರನೂ ಎಲ್ಲರಿಗೂ ನಾನು ತಗ್ಗಿ ಬಗ್ಗಿ ಹೋದ್ರೂ ನಮಗೆ ನೋವು ಕೊಡೋದು ಬಿಟ್ಟಿರಲಿಲ್ಲ. ಆ ನೋವಿಂದ ಹೊರ್ಗಡೆ ಬರಬೇಕಿತ್ತು. ಆ ನೋವಿಂದ ಹೊರ್ಗಡೆ ಬರಬೇಕು ಅಂತಂದರೆ ಹೇಗೆ ಬರಬೇಕು ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಇನ್ನೊಂದು ಏನಂದರೆ, ಅಕ್ಕಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡಿಕೊಂಡು ಮನಸ್ಥಿತಿ ಸಡಿಲಗೊಳಿಸ್ಕೊಳ್ಳೋದು ಅಭ್ಯಾಸ ಇಲ್ಲ. ಯಾರ ಮನೆಗೆ ಹೋಗಿ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆಯೋ ಅಭ್ಯಾಸ ಇಲ್ಲ. ಅಲ್ಲಿ ಇಲ್ಲಿ ಸುತ್ತೋ ಅಭ್ಯಾಸ ಇಲ್ಲ. ನಾವಾಯಿತು, ನನ್ನ ಮನೆ ಆಯಿತು, ಆ ಥರನೇ ಅಲ್ಲೂ ಹಾಗೆ ಬೆಳೆಸಿದ್ರು, ಇಲ್ಲೂ ಹಾಗೆ ಇತ್ತು. ಹಾಗಾಗಿ 4 ಗೋಡೆ ಮಧ್ಯೆ ಇದ್ದು ಆ ಚಿಂತೆಗಳು ತುಂಬ್ತಾ ಇತ್ತೆ ಹೊರತು ಹೊರಗಡೆ ಹೋಗ್ತಾ ಇರಲಿಲ್ಲ. ಅದಕ್ಕೊಂದು ಫುಲ್ ಸ್ಟಾಪ್ ಅಂದರೆ ರಿಲ್ಯಾಕ್ಸ್ ಬೇಕಿತ್ತು ನನಗೆ. ಹಾಗಾಗಿ ನಾನು ಏನು ಮಾಡಿದೆ, ಟ್ಯೂಷನ್ ಶುರು ಮಾಡಿದಾಗ ಸಂಜೆ ಹೊತ್ತು ಮಾತ್ರ ನನಗೆ ರಿಲ್ಯಾಕ್ಸ್ ಆಗ್ತಾಯಿತ್ತು. ಆ ನಂತರ ನನ್ನ ಹಸ್ಬೆಂಡು 9 ಗಂಟೆ 9:15ಗೆ ಡ್ಯೂಟಿಗೆ ಹೋದರು ಅಂದರೆ ಮತ್ತೆ ನನಗೆ ತುಂಬ ಒಂಟಿತನ ಕಾಡಿಸ್ತಾ ಇರ್ತಾಯಿತ್ತು. ಆ ಒಂಟಿತನದಲ್ಲಿ ನನಗೆ ಈ ನೋವುಗಳು, ಚಿಂತೆಗಳು ತುಂಬ ನನ್ನನ್ನು ಪೀಡಿಸ್ತಾ ಇತ್ತು. ಹೇಗೆ ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇದರಿಂದ ರಿಲ್ಯಾಕ್ಸ್ ಹೇಗೆ ಅಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಆಗ ನಾನು ಏನು ಮಾಡಿದೆ, ಆ ಮಧ್ಯಾಹ್ನ ಏನೋ ಒಂದು ಸಂಜೆ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬರೋ ತಂದ್ರಲ್ಲಿ ನಾನು ತುಂಬ ಯೋಚನೆ, ಚಿಂತೆ, ಅಳು, ದುಃಖ, ಒಂಥರ ಡಿಪ್ರೆಷನ್ಗೆ ಹೋಗ್ತೀನಿ ಅನ್ನೋ ಪೊಸಿಷನ್ ಬಂದಾಗ ನಾನು ಯೋಚನೆ ಮಾಡಿದೆ, ಇಲ್ಲ ಒಂದು ಯೂಟ್ಯೂಬ್ ಆದರೂ ಯಾಕೆ ಸ್ಟಾರ್ಟ್ ಮಾಡಬಾರ್ದು. ನಾನು ಯೂಟ್ಯೂಬ್ ಮಾಡೋದ್ರಿಂದ ನನ್ನ ಒಂದು ಮನಸ್ಥಿತಿ ಬೇರೆ ಕಡೆ ಗಮನ ಹೋಗುತ್ತೆ. ಆ ಬೇರೆ ಕಡೆ ಗಮನ ಹೋದಾಗ ಈ ಚಿಂತೆಗಳು, ನೋವುಗಳು, ದುಃಖಗಳನ್ನು ನಾನು ಸ್ವಲ್ಪ ಮರಿತೀನಿ. ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಎಲ್ರಿಗೂ ಕೇಳ್ತಾ ಬಂದೆ. 2 ಇಯರ್ಸಿಂದ ಕೇಳ್ತಾ ಬಂದೆ. ಅದಕ್ಕೆ ಎಂಕರೇಜ್ ಕೊಟ್ಟವರು ಬಹಳ ಕಡಿಮೆ. ಎಲ್ಲ ಕೆಲವ್ರು ಮಾತ್ರ ಹಾಂ ಮಾಡು ಅಂದರು. ಇನ್ನು ಕೆಲವರೆಲ್ಲ ಅದರಿಂದ ಬೇಡ ಅಂತಲೇ ಬಂದಿದ್ದು. ಕೊನೆಗೆ ನನ್ನ ಹಸ್ಬೆಂಡು ಮತ್ತು ನನ್ನ ಗಂಡನ ಮನೆಯಲ್ಲಿ ಒಂದು ಸ್ವಲ್ಪ ಪರ್ಮಿಷನ್ ಸಿಕ್ತು. ಆದರೆ ಕಂಡೀಷನ್ ಆಯಿತು, ಏನು, ನಿನ್ನನ್ನು ನೀನು ತೋರಿಸ್ಕೊಳ್ಳೋ ಹಾಗಿಲ್ಲ, ನಮ್ಮನ್ನು ನೀನು ತೋರಿಸೋ ಹಾಗಿಲ್ಲ, ನಮ್ಮ ಮನೆ ತೋರಿಸೋ ಹಾಗಿಲ್ಲ, ನಮ್ಮ ಮನೆಯ ಮೆಂಬರ್ಸ್ಗಳನ್ನು ತೋರಿಸೋ ಹಾಗಿಲ್ಲ, ನಿನ್ನ ಫೇಸ್ ತೋರಿಸೋ ಹಾಗಿಲ್ಲ. ಇಷ್ಟು ಕಂಡೀಷನ್ ಆಯಿತು. ಇಷ್ಟು ಕಂಡೀಷನ್ ಇದ್ದು ನೀನು ಮಾಡೋದಿದ್ರೆ ಮಾಡ್ಕೊ. ಅದು ಸಹ ಡೈಲಿ ವ್ಲಾಗ್ ಮಾಡೋ ಹಾಗಿಲ್ಲ. ಡೈಲಿ ವ್ಲಾಗ್ ಮಾಡಿದ್ರೆ ಮನೆಯ ವಾತಾವರಣ ತೋರಿಸ್ಬೇಕಾಗತ್ತೆ, ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಆಗ ನಾನು ಯೋಚನೆ ಮಾಡಿದೆ, ಲೈವ್ ಬಗ್ಗೆ ನನಗಾಗ ಗೊತ್ತಿಲ್ಲ. ಲೈವ್ ಅಂತ ಇರುತ್ತೆ, ನಾವು ಮಾಡಬೇಕು, ನಮ್ಮ ಫೇಸ್ ತೋರಿಸ್ಕೊಂಡು ನಾವು ಮಾತಾಡಬೇಕು, ಇದು ಯಾವುದು ನನಗೆ ಗೊತ್ತಿಲ್ಲ. ಲೈವ್ ಬಗ್ಗೆನೇ ನನಗೆ ಗೊತ್ತಿಲ್ಲ. ಯೂಟ್ಯೂಬ್ ಅಂದರೆ ನಾನು ಅಂದ್ಕೊಂಡೆ ಎಲ್ಲಾದರೂ ಹೋಗೋದು, ವೀಡಿಯೋ ತಕ್ಕೊಳ್ಳೋದು, ಅದಕ್ಕೆ ಹಾಕೋದು, ಅಪ್ಲೋಡ್ ಮಾಡೋದು ಸಹ ನನ್ನ ಸ್ಟೂಡೆಂಟ್ ಹೇಳ್ಕೊಟ್ಟಿದ್ದ. ಥ್ಯಾಂಕ್ ಯು ಹೇಳ್ತೀನಿ ಅವನಿಗೆ. ಅವನ ಹೆಸರು ಹೇಳ್ಬೋದೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅಷ್ಟೇ. ಆಮೇಲೆ ನಾನೇ ಏನು ನೋಡಿದೆ, ನನ್ನ ಫೇಸು ನಾನು ತೋರಿಸ್ಕೊಳ್ಳೋ ಹಾಗಿಲ್ಲಂತೆ, ಅವರೂ ತೋರಿಸೋ ಹಾಗಿಲ್ಲ. ಅಂದರೆ ಏನು ಮಾಡಬಹುದು ಅಂತ ನಾನು ಯೋಚಿಸಿದಾಗ ನನಗೆ ಐಡಿಯಾಗೆ ಬಂದಿದ್ದು, ಟೆಂಪಲ್ಸ್ಗಳನ್ನು, ನೋಡುವಂಥ ಪ್ಲೇಸ್ಗಳನ್ನು, ಈ ಥರದ್ದು ಯಾವುದಾದ್ರೂ ತೋರಿಸೋಣ. ಅದರಲ್ಲಿ ನನ್ನನ್ನು ನಾನು ತೋರಿಸ್ಕೊಳ್ದೇ ಇದ್ರೂ ನಡೆಯುತ್ತೆ. ಡೈಲಿ ವ್ಲಾಗ್ಸ್ ಆದರೆ ನನ್ನನ್ನು ನಾನು ತೋರಿಸ್ಕೊಳ್ಳೇಬೇಕಾಗತ್ತೆ ಅಂತ ಹೇಳಿ, ಇವಾಗ ನನಗೆ ಪರ್ಮಿಷನ್ ಸಿಕ್ಕರೆ ಸಾಕಾಗಿತ್ತು ಯೂಟ್ಯೂಬ್ ಮಾಡಲಿಕ್ಕೆ. ಹಾಗಾಗಿ ಒಪ್ಕೊಂಡು ನಾನು ಈ ಒಂದನ್ನು ಆಯ್ಕೆ ಮಾಡಿಕೊಂಡೆ. ಈ ಆಯ್ಕೆ ಮಾಡ್ಕೊಂಡ್ಮೇಲೆ ಯೂಟ್ಯೂಬಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ತಾ ಹೋದೆ. ಆಮೇಲೆ ನನಗೆ ಲೈವ್ ಬಗ್ಗೆ ಗೊತ್ತಿಲ್ಲ. ಹಂತವಾಗಿ ಲೈವ್ಗಳು ಮಾಡೋರನ್ನ ನಾನು ಒಂದಿಬ್ಬರು, ನನಗೆ ಫಸ್ಟು
ಯೂಟ್ಯೂಬಲ್ಲಿ ಪರಿಚಯ ಆದಂಥವ್ರು ಅಂದರೆ ನಾಗ್ನೂರು ಹುಡುಗ. ಕಾರಣ ಏನಂದರೆ ನಾಗ್ನೂರು ಹುಡುಗ ನನಗೆ ಫೇಸ್ಬುಕ್ಕಲ್ಲಿ ಪರಿಚಯ ಇದ್ದರು. ಹಾಗಾಗಿ ನಾಗ್ನೂರು ಹುಡುಗ ಅವ್ರ ಲೈವಿಗೆ ನಾನು ಹೋಗ್ತಾ ಇದ್ದೆ. ನನಗೆ ವೀಡಿಯೋಸ್ ಹಾಕ್ತಾಯಿದ್ದೆ, ಹೇಗೆ ಹಾಕಬೇಕು ಸೆಟ್ಟಿಂಗ್ಸ್ ಅದು ಗೊತ್ತಿಲ್ಲ. ಹಂತ ಸ್ವಲ್ಪನೇ ಒಬ್ಬರಿಂದ ತಿಳಿತಾ ಬರ್ತಾಯಿದ್ದೆ. ಆಮೇಲೆ ನಾನು ಯಾಕೆ ಲೈವ್ ಮಾಡಬಾರ್ದು ಅಂಥೇಳಿ ನಾನು ಯೋಚನೆ ಮಾಡಿಕೊಂಡೆ. ಲೈವ್ ಹೇಗೆ ಮಾಡಬೇಕು ಅಂಥೇಳಿ ನಾನು ಯಾರ ಲೈವಿಗೂ ಹೋಗಿಲ್ಲ, ನಾನು ಕೇಳಿಲ್ಲ. ನಾನು ಒಬ್ಬಳೇ ನಾಗ್ನೂರು ಹುಡುಗ ಅವ್ರ ಲೈವ್ಗೆ ಹೋಗ್ತಾ ಇದ್ದೆ, ಬರ್ತಿದ್ದೆ. ಕೊನೆಗೆ ನಾನು ಯೂಟ್ಯೂಬಲ್ಲೇ ನೋಡಿದೆ ಹೇಗೆ ಲೈವ್ ಮಾಡೋದಂತ. ನಾನು ಲೈವ್ ಸ್ಟಾರ್ಟ್ ಮಾಡಿಕೊಂಡಾಗ ಯಾರೂ ಬಂದಿಲ್ಲ ನನಗೆ. 1 ತಿಂಗಳು ನಾನು ಲೈವ್ ನಾನೇ ಓಪನ್ ಮಾಡ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು. ಯಾರೂ ಬಂದು ನನಗೆ ಮಾತಾಡಿಸ್ತಾ ಇರಲಿಲ್ಲ. ಯಾರಿಗೂ ನನ್ನ ಪರಿಚಯ ಇಲ್ಲ. ನಾನು ಸಹ ಇನ್ನೊಬ್ಬರು ಲೈವ್ಗೆ ಹೋದರೆ ನನ್ನ ಲೈವಿಗೆ ಬರ್ತಾರೆ ಅನ್ನೋ ಮನಸ್ಥಿತಿನೂ ನನಗೆ ಗೊತ್ತಿಲ್ಲ. ಕೊನೆಗೆ ನಾಗ್ನೂರು ಹುಡುಗ ಆದಮೇಲೆ ನನಗೆ ಪುಷ್ಪ ರಾಜೇಶ್ ಅವರು ನನಗೆ ಫ್ರೆಂಡ್ ಆದರು. ಅವರಿಂದ ಸ್ವಲ್ಪ ಬ್ಲೂ ಕೊಡೋದು ಕಲ್ತ್ಕೊಂಡೆ. ನಾಗ್ನೂರು ಹುಡುಗರಿಂದ ಸ್ವಲ್ಪ ಸೆಟ್ಟಿಂಗ್ಸ್ಗಳು ಕಲ್ತ್ಕೊಂಡೆ. ಆನಂತರ ಒಮ್ಮೆ ನನಗೆ ಶಿವಶಂಕರ್ ಮಗಜಿ ಅಣ್ಣ ಪರಿಚಯ ಆದರು. ಅವ್ರು ಹೇಳಿದ್ರು, ಆಶಾ ನೀವು ಯಾರ ಲೈವ್ಗೂ ಹೋಗಲ್ವಾ ಅಂತ. ಇಲ್ಲ ಅಣ್ಣ, ನಾನು ಯಾರ ಲೈವ್ಗೂ ಹೋಗ್ತಿಲ್ಲ ಅಂದಾಗ, ಇಲ್ಲ ನೀವು ಬೇರೆಯವ್ರ ಲೈವ್ಗೆ ಹೋದರೆ ಅವ್ರು ನಿಮ್ಮ ಲೈವಿಗೆ ಬರ್ತಾರೆ, ನೀವು ಹೋಗಿ ಅಂದರು. ಆನಂತರ ಒಬ್ಬೊಬ್ಬರೇ ಲೈವಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆನಂತರ ಒಬ್ಬೊಬ್ಬರೇ ನಮಗೆ ಪರಿಚಯ ಆಗ್ತಾ ಹೋದರು. ತುಂಬ ನನಗೆ ಆತ್ಮೀಯ ಸಹೋದರರು ಸಿಕ್ಕರು, ಸಹೋದರಿಯರು ಸಿಕ್ಕರು. ರೂಪ ಸಿಸ್ಟರ್, ಮೈ ಸ್ವೀಟ್ ಹಾರ್ಟ್ ಸಿಕ್ಕರು. ನನಗೆ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಅಶ್ವತ್ಥಾಮ ಸರ್. ನಾನು ಯಾಕೆ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಹೇಳ್ತೀನಿ ಅಶ್ವತ್ಥಾಮ ಸರ್ನ ಅಂದರೆ, ನನಗೆ ಎಲ್ಲ ರೀತಿಯ ಸಲಹೆ ಸಹಕಾರ ಎಲ್ಲವನ್ನು ಕೊಟ್ಟಂಥ ವ್ಯಕ್ತಿ. ನನ್ನ ಲೈವ್ಗೆ ತುಂಬ ಕೊನೆವರೆಗೂ ಇರ್ತಾಯಿದ್ರು. ಎಷ್ಟೋ ನನಗೆ ಗೊತ್ತಾಗದೇ ಇರೋ ವಿಷಯವನ್ನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೆ, ಅವ್ರು ನನಗೆ ಹೇಳ್ಕೊಡ್ತಾಯಿದ್ರು. ಅತ್ಯಂತ ಹೆಚ್ಚು ಸಹಕಾರ ಕೊಟ್ಟವ್ರು ನನಗೆ ಅಶ್ವತ್ಥಾಮ ಸರ್ನ ನಾನು ಸೂಪರ್ ಸ್ಟಾರ್ ಅಂತ ಕರಿತೀನಿ, ಸಪೋರ್ಟಿಂಗ್ ಸ್ಟಾರ್ ಅಂತ ಕರಿತೀನಿ, ಬಂಧು ಅಂತ ಕರಿತೀನಿ. ಯಾಕೆ ಅಂದರೆ ಅವ್ರು ನನ್ನೊಬ್ಬಳಿಗೆ ಅಂತಲ್ಲ, ಯೂಟ್ಯೂಬ್ನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಹ ಅವ್ರು ಸಹಕಾರ ಕೊಡ್ತಾ ಇದ್ದಾರೆ. ಗ್ರೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಹಕಾರಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಕಡಿಮೆನೇ. ಥ್ಯಾಂಕ್ಸ್ ಎ ಲಾಟ್ ಅಶ್ವತ್ಥಾಮ ಸರ್. ಬ್ರದರು ಹೌದು, ಸರ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೆ, ಅದೇ ಅಭ್ಯಾಸ ಆಯಿತು. ಮಧ್ಯದಲ್ಲಿ ಬ್ರದರ್ ಅಂತ ಕರಿತೀನಿ. ಆನಂತರ ಒಬ್ಬೊಬ್ಬರೇ ಸ್ಟಾರ್ಟ್ ಆದರು. ನಂಗೆ ಅತ್ಯಂತ ಹೆಚ್ಚು ನನ್ನ ಲೈವ್ ಸ್ಟಾರ್ಟ್ ಆದರೆ ಕೊನೆವರೆಗೂ ನಿಂತು ನನಗೆ ಸಪೋರ್ಟ್ ಮಾಡ್ತಾಯಿದ್ದರು ಜೆರ್ರಿ ಮತ್ತು ಯಶು. ಆಮೇಲೆ ಅಭಿ ಬಂದ, ಅಪ್ಪು ಚೇತು ಬಂದ, ಗ್ರೀನ್ ಅವನು ಸಹ ನನ್ನ ಮುದ್ದು ತಮ್ಮಂದರು. ಅಜಯ್, ಗ್ರೀನ್, ವಿಜಯ್ ಸಿಂಹ ಮತ್ತು ಶಕ್ತಿ ಪ್ರಸಾದ್ ಇವರೆಲ್ಲ ಸಹ ನನ್ನ ಲೈವಿಗೆ ಜಾಯ್ನ್ ಆಗಿ ತುಂಬ ಆಶಕ್ಕ ಅಂತ ತುಂಬ ಪ್ರೀತಿ ತೋರಿಸ್ತಾಯಿದ್ರು. ಆನಂತರ ಸಹನಾ, ರೂಪ ಹೆಗಡೆ ಸಿಸ್ಟರ್ ಅಂತೂ ಮೈ ಸ್ವೀಟ್ ಹಾರ್ಟ್, ಸೂಸೇನ್ ಏಂಜಲಿನಾ, ವಿಲಾಸಿನಿ ಸಿಸ್ಟರ್, ಲಚ್ಚು ಬ್ರದರ್ ಬಂದರು. ನನಗೆ ಅಶ್ವತ್ಥಾಮ ಸರಿಂದ ಲಚ್ಚು ಬ್ರದರ್ ಪರಿಚಯ ಆದರು. ಆಮೇಲೆ ಸುಜಾತ BEd ಎಜುಕೇಷನ್, ಇಶಾ ಅಕ್ಕ, ನಂದಿನಿ ಅಮ್ಮ, ರಮ್ಯಾ ಜೇನು, ಅಬುಲ್ ನಬಿ ಅಣ್ಣ, ಹನುಮಂತರಾಜು ಅಣ್ಣ, ಮಲ್ಲೇಶ್ ಅಣ್ಣ ಕಮ್ತೂರು, ನಿಡೋನಿ ಅಣ್ಣ, ಅಮೃತ್ ಕುರ್ಕೊಂಟೆ, ರಮೇಶ್ ಸರ್, ಸ್ವೀಟ್ ಸ್ಮೈಲ್, ಚಂದ್ರಿಕಾ ಸಿಸ್ಟರ್, ಆಮೇಲೆ ರಮೇಶ್ ಅಂತ ಒಬ್ಬರು ಬರ್ತಾಯಿದ್ರು, AJ ಬರ್ತಿದ್ದ, ಸುಜಿ, ಭುವಿ, ಆದರ್ಶ್, ಸಂಜೀವನ ಅಡುಗೆ ಮನೆ ಅಂತ ಸಿಸ್ಟರ್ ಒಬ್ಬರು ಬರ್ತಾಯಿದ್ರು. ಅವರು ಸಹ ಈಗ ಕಡಿಮೆ ಆಗಿದ್ದಾರೆ, ಅಂದರೆ ಅವ್ರದ್ದು ಈಗ ವಿಡಿಯೋನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆಮೇಲೆ ಓಹೋ ಟೈಗರ್ ಅವನು, ಆಮೇಲೆ ವಾಸ್ತು ಬ್ರದರ್ ಬರ್ತಾಯಿದ್ರು, ಮುದ್ದು ಹುಡುಗ ಬರ್ತಾಯಿದ್ರು, ಅಲ್ತಾಫ್ ಬ್ರದರ್, KP ಬ್ರದರ್, ಸರಳಜೀವಿ ನಾಯಕ್ ಸರ್, ಶ್ರಾವ್ಯ ಸಿಂಚನ, ಮೈನಾ, ಸ್ವಾಮಿ ಗುರುಗಳು ಬರ್ತಾಯಿದ್ರು, ನಮ್ಮ ಅವಿನಾಶ್ ಬರ್ತಾಯಿದ್ದ, ಮುತ್ತುರಾಜು ಬ್ರದರ್ ಸಿಂದಗಿ, ಸುರೇಶ್ ಪೂಜಾರಿ, ಅಲ್ತಾಫ್ ಬ್ರೋ, ಸ್ವೀಟ್ ಹಾರ್ಟ್ ಅಂತ ಕರಿತಿದ್ದೆ, ವಿನ್ನು, ಇನ್ನು ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೆಲ್ಲರ ಸಹಕಾರದಿಂದ ನನಗೆ ಮೋನೋ ಆಯಿತು. ಈಗ ಒಂದು $10 ಆಯಿತು ಅಂತೇಳಿ ಪಿನ್ ಸಹ ಬಂದಿದೆ. ಇನ್ನೂ ತುಂಬ ಜನ ಇತ್ತೀಚೆಗೆ ಇನ್ನೂ ಜಾಸ್ತಿ ಜನ ಆಗ್ತಾ ಹೋದರು ನನಗೆ. ಮತ್ತು ನನ್ನ ಪರಿಚಯಸ್ಥರು ಸಹ ನನ್ನ ಲೈವ್ ಜಾಯ್ನ್ ಆಗಿ ನಂಗೆ ಸಪೋರ್ಟ್ ಮಾಡ್ತಾಯಿದ್ರು, ವಿಡಿಯೋ ನೋಡ್ತಾಯಿದ್ರು. ಮಲ್ಲಿಕಾರ್ಜುನ್ ಸರ್ನ ಹೇಳಬೇಕು. ಮಲ್ಲಿಕಾರ್ಜುನ್ ಸರ್ ನನಗೆ ಫೇಸ್ಬುಕ್ಕಿಂದ ಪರಿಚಯ ಇದ್ದರು. ಮಲ್ಲಿಕಾರ್ಜುನ್ ಸರ್ ಬರ್ತಾಯಿದ್ರು. ಮಧ್ಯದಲ್ಲ ಆಗಾಗ ಅಪರೂಪಕ್ಕೆ ಫೇಸ್ಬುಕ್ ಫ್ರೆಂಡ್ಸ್ ಬರ್ತಾಯಿದ್ರು, ಆಮೇಲೆ ಅವ್ರು ನಿಲ್ಲಿಸಿದ್ರು. ಇತ್ತೀಚೆಗಂತೂ ಇನ್ನೂ ತುಂಬ ಜನ ನನಗೆ
ಸಪೋರ್ಟಿಗೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ. ಆಮೇಲೆ ಒಂದು ನನ್ನ ಸಬ್ಸ್ಕ್ರಿಪ್ಷನಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರ ಹೆಸರು ಈಗ ಹೇಳಲಿಕ್ಕಾಗಲ್ಲ ಅಂತ ಈ ವಿಡಿಯೋವನ್ನು ನಾನು ಸ್ಕ್ರೋಲ್ ಮಾಡ್ಕೊಳ್ತಾ ಅವ್ರ ಹೆಸರುಗಳನ್ನು ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ನಾನು ನಿಮಗೆ ಎಷ್ಟು ನಾನು ಹೇಳಿದ್ರು ಇನ್ನೂ ತುಂಬ ಜನದ ಹೆಸರಿದೆ, ನನಗೆ ಹೇಳಲಿಕ್ಕಾಗ್ತಾ ಇಲ್ಲ. ಇತ್ತೀಚೆಗೆ ಉಷಾ ಬಂದರು. ನನಗೆ ಈಗ ರೆಕಾರ್ಡ್ ಮಾಡ್ಲಿಕ್ಕೆ ಕೂತಾಗ ಹಿಂಗೆ ಎಕ್ದಮ್ ನೆನಪೇ ಬರಲ್ಲ. ಆಮೇಲೆ ಹೌದು ಇವರು ಬಂದ್ರಲ್ವಾ ಅನಿಸುತ್ತೆ. ದಯವಿಟ್ಟು ನಿಮ್ಮ ಹೆಸರುಗಳು ಯಾರ್ದನ್ನು ನಾನು ಬಿಟ್ಟಿದ್ದೀನಿ ನನ್ನ ಮನಸ್ಸಲ್ಲಿದೆ. ನಿಮ್ಮೆಲ್ಲರ ಹೆಸರು ನನಗೆ ಹೇಳೋಕ್ಕೆ ಫುಲ್ಲು ನೆನಪುಗಳನ್ನು ಹಾಕ್ತಾ ಇಲ್ಲ. ನಾನು ಬರೆದಿಟ್ಕೊಳ್ಳಿಲ್ಲ, ಯಾರ ಹೆಸರು ಬರೆದಿಟ್ಕೊಳ್ಳಿಲ್ಲ. ನಾನು ಮೋನೋ ಆಗೋವರೆಗೂ ಯಾರ್ಯಾರು ಬಂದರೂ ಅವರೆಲ್ಲರ ಹೆಸರು ನೆನಪಿತ್ತು. ಮೋನೋ ಆದಮೇಲೂ ನೀವು ತುಂಬ ಜನ ಬಂದು ನಂಗೆ ಸಹಕಾರ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರುಗಳೆಲ್ಲ ನನ್ನ ಮನಸ್ಸಲ್ಲಿದೆ. ಅದಕ್ಕೆ ಏನು ಮಾಡಿದ್ದೀನಿ, ನಮ್ಮ ಸಬ್ಸ್ಕ್ರಿಪ್ಷನ್ನಲ್ಲೇ ಫುಲ್ಲು ನಿಮ್ಮ ಹೆಸರುಗಳನ್ನು ತೋರಿಸಿದ್ದೀನಿ. ನಿಮ್ಮ ಹೆಸರು ಎಲ್ಲರ ಹೆಸರನ್ನು ತೋರಿಸ್ತಾ ಬಂದಿದ್ದೀನಿ. ನನಗೆ ಸಹಕರಿಸಿದವರು, ಸಹಾಯ ಮಾಡಿದವರು ಎಲ್ಲರ ಹೆಸರು ತೋರಿಸ್ತಾ ಬಂದಿದ್ದೀನಿ. ಅಶ್ವಥ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಮೋನೋ ಆದ ತಕ್ಷಣ ಅಶ್ವಥ್ ಸರ್ ಮೆಂಬರ್ಶಿಪ್ ತೊಗೊಂಡ್ರು, ಟೈಗರ್ ತೊಗೊಂಡ, ನಮ್ಮ ಗ್ರೀನ್ ತೊಗೊಂಡ, ಇವರೆಲ್ಲರೂ ಆ ರೀತಿ ಹೆಲ್ಪ್ ಮಾಡಿದ್ದಾರೆ. ಬೇರೆಯವರು ನಾನು ಮೆಂಬರ್ಶಿಪ್ ತೊಗೊಂಡಿಲ್ಲ, ಹಾಗಾಗಿ ನಮ್ಮ ಮೇಲೆ ನೀನು ಹೆಲ್ಪಿಂಗ್ ಇಲ್ಲ ಅಂದ್ಕೊಂಡಿದ್ಯಾ ಅಂತ ಖಂಡಿತ ಅಂದ್ಕೊಬೇಡಿ, ದಯವಿಟ್ಟು ಅಂದ್ಕೊಬೇಡಿ. ನೀವು ನನ್ನ ಲೈವಿಗೆ ಬಂದು 1 ಅವರ್ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಲ್ಲ, ಅದು ಸಹ ನಂಗೆ ತುಂಬ ಅಮೂಲ್ಯ ಆಗಿ ನನಗೆ ಹೆಲ್ಪ್ ಮಾಡಿದೆ. ಒಂದು 10 ನಿಮಿಷ ಬಂದೋದಂಥ ಫ್ರೆಂಡ್ಸ್ಗಳು, ಬ್ರದರ್ಸ್ಗಳು, ಸಿಸ್ಟರ್ಸ್ಗಳು ತುಂಬ ಜನ ಇದ್ದಾರೆ. ಇತ್ತೀಚೆಗೆ ದೇವಕಿ ಅಮ್ಮ ಬರ್ತಾ ಇದ್ದಾರೆ ನನ್ನ ಲೈವ್ಗೆ, ಉಷಾ ಸಿಸ್ಟರ್ ಬರ್ತಾ ಇದ್ದಾರೆ, ಆಶು ಬರ್ತಾ ಇದ್ದಾರೆ, ಅಶ್ವಿನಿ, ದಚ್ಚು, ನೇಚರ್ ದೀಪು, ಇನ್ನೂ ತುಂಬ ಜನ ಇದ್ದಾರೆ. ತುಂಬ ಜನ, ರುಕ್ಸಾನ, ಮಂಜುಳಾ, ನೇತ್ರ, ಯೋಗಿತಾ ಮೋಕ್ಷಿ ಎಲ್ಲ ಹಿಂಗೆ ತುಂಬ ಜನ ಇದ್ದೀರಾ. ನನಗೆ ದೀಪು ಪಾಕಶಾಲೆ, ತುಂಬ ಜನ ಹೀಗೆ ನೆನಪು ಹಾಕ್ತಾ ಹೋಗ್ತಾ ಇದೆ ಹೊರತು ಎಕ್ದಮ್ ಬರ್ತಾ ಇಲ್ಲ ನನಗೆ. ಹಾಗಾಗಿ ನನಗೆ ಇನ್ನೂ ತುಂಬ ಜನದ ಹೆಸರು ನಾನು ಮಿಸ್ ಮಾಡಿದ್ದೀನಿ, ನನಗೆ ಗೊತ್ತಾಗ್ತಾ ಇದೆ. ಬಟ್ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕೆ ತಕ್ಷಣ ನೆನಪಾಗ್ತಾ ಇಲ್ಲ. ಇದು ಮುಗಿದ ಮೇಲೆ ಒಂದೊಂದೇ ಹೌದಲ್ಲ ಇವ್ರು ಹೇಳಬೇಕಿತ್ತಲ್ಲ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ಸಹೋದರಿಯರು, ಎಲ್ಲ ನನ್ನ ಸಹೋದರರು, ನನ್ನ ತಾಯಿ ಸ್ಥಾನ ಕೊಟ್ಟವರಿದ್ದಾರೆ, ತಂಗಿ ಸ್ಥಾನ ಕೊಟ್ಟವರಿದ್ದಾರೆ, ಅಕ್ಕನ ಸ್ಥಾನ ಕೊಟ್ಟವರಿದ್ದಾರೆ. ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದನೇ ನಾನಿವತ್ತು ಮೋನೋ ಆಗಿರೋದು, ನಿಮ್ಮೆಲ್ಲರ ಸಹಕಾರದಿಂದನೇ ನನಗೆ ಪಿನ್ ಬಂದಿರೋದು. ಇಲ್ಲಿ ನನ್ನ ಒಂದು ಶ್ರಮ, ಆದರೆ ನನ್ನ ಶ್ರಮಕ್ಕೆ ಪ್ರತಿಫಲ ಕೊಟ್ಟವರು ನೀವು, ಅದಕ್ಕೆ ಒಂದು ರಿಸಲ್ಟ್ ಬರೋ ರೀತಿ ನನ್ನ ಜೊತೆ ಕೈ ಜೋಡಿಸ್ತವರು ನೀವು, ಸಲಹೆ ಕೊಟ್ಟಿದ್ದೀರಾ, ಸಹಕಾರ ಕೊಟ್ಟಿದ್ದೀರಾ, ಐಡಿಯಾಗಳನ್ನು ಹೇಳ್ಕೊಟ್ಟಿದ್ದೀರಾ. ತುಂಬ ಜನ ನನಗೆ ಮೋನೋ ಆಗುವಾಗ ಸುಮಾರು ಜನ ನನಗೆ ಬಂದುಬಿಟ್ಟು ನನ್ನ ಲೈವ್ಗೆ ಜಾಯ್ನ್ ಆಗಿ ನಂಗೆ ಸಪೋರ್ಟ್ ಮಾಡಿದವರು ಈಗ ಬರ್ತಾ ಇಲ್ಲ. ಹಾಗಾಗಿ ಕೆಲವ್ರು ಎಷ್ಟೋ ಜನದ ಹೆಸರುಗಳನ್ನು ನಾನು ಮರೆತುಬಿಟ್ಟಿದ್ದೀನಿ. ಈಗ ಮೋನೋ ಆದಮೇಲೂ ಸಹ ಸುಮಾರು ಜನ ನನಗೆ ಸಹಕಾರ ಕೊಡ್ತಾಯಿದ್ದೀರಾ. ಮಲ್ನಾಡ್ ಡೇಸ್ ಇಸ್ಮಾಯಿಲ್ ಇರ್ಬೋದು, ಶಶಿ, ಬಸ್ಸು, ಕನ್ನಡದ ಹುಡುಗ ಅನಿಲ್ಲು, ದೇವಕಿಮಾ, ರುಚಿ ಅಡುಗೆ ಮನೆ, KV ಕೀರ್ತಿ ವ್ಲಾಗ್ ಬರ್ತಾರೆ, ಶ್ರೀದೇವಿ ಸಿಸ್ಟರ್ ಬರ್ತಿದ್ರು, ಯಶೋಧ ಸಿಸ್ಟರ್ ಬರ್ತಿದ್ರು, ವಿಜಯಲಕ್ಷ್ಮಿ ಶುಕ್ಲಾ ಭಾಬಿ, ಎಸ್ ರಾಜು, ಸಂತು, ವೀಣಕ್ಕ, ತ್ರಿವೇಣಿ ಎಸ್ ರಾಜ್ ಬರ್ತಿದ್ರು, ಜಮಾಲ್ ಬರ್ತಾಯಿದ್ರು, ಗಿರೀಶ್ ಧ್ರುವತಾರೆ, ಜ್ಯೋತಿ ಬಳಗಾರ್, ಕೃಷ್ಣ ಬ್ರದರ್, ಮಂಜು ಪಿ, ಅಭಿ ಲೆಜೆಂಡ್ ಅಂತ ಬರ್ತಿದ್ರು, ರಾಜ್ಕುಮಾರ್ ಬ್ರದರ್ ಬರ್ತಿದ್ರು, ಮಧು ಬರ್ತಾ ಇದ್ದಾನೆ, ಭುವಿ, ಹೀಗೆ ಸುಮಾ ಶರೀಫು, ಹಿತೇಶಿ, ಕೊಕ್ರೆ, ಸಾಧನಾ, ಆಲ್ಮೋಸ್ಟ್ ಅಲ್ಲೆಲ್ಲ ತುಂಬ ಜನ ಬರ್ತಾಯಿದ್ರು. ಕೆಲವರು ಸ್ವಲ್ಪ ಸಮಯನ ಕೊಟ್ಟರೆ, ಕೆಲವರು ತುಂಬ ಸಮಯ ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸ್ವಲ್ಪ ಸಮಯ ಕೊಟ್ಟವ್ರಿಗೂ ಸಹ ನಿಮ್ಮ ಸಮಯ ತುಂಬ ಅಮೂಲ್ಯ ಆಗಿರುತ್ತೆ. ನಿಮಗೆ ನಿಮ್ಮ ಸಮಯ ಅಮೂಲ್ಯ ಅಂತ ಅಮೂಲ್ಯ ಸಮಯವನ್ನು ನಮಗೆ 1 ನಿಮಿಷ ಕೊಟ್ಟರು ಅದು ಹೆಲ್ಪ್ ಆಗಿರುತ್ತೆ, 1 ಅವರ್ ಕೊಟ್ಟರು ಹೆಲ್ಪ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾರೂ ಏರುಪೇರು ನಾನು ಮಾಡ್ತಾ ಇಲ್ಲ. ನನಗೆ ಯಾರ್ಯಾರು ನೆನಪಾಗ್ತಾ ಇದ್ದಾರೆ ಅವರನ್ನೆಲ್ಲ ಹೇಳ್ತಿದ್ದೀನಿ. ನನಗೆ ನೆನಪು ಆಗದೆ ಇರೋದ್ರಿಂದ ನನ್ನ ಸಬ್ಸ್ಕ್ರಿಪ್ಷನ್ ಯಾರ್ಯಾರಾಗಿದ್ದೀರಾ
ಅವ್ರು ಎಲ್ಲರಿಗೂ ನಾನು ಸ್ಕ್ರೋಲ್ ಮಾಡಿ ತೋರಿಸಿದ್ದೀನಿ, ಯಾಕೆಂದರೆ ಎಲ್ಲರ ಹೆಸರು ನಂಗೆ ನೆನಪಾಗಲ್ಲ ಆ ಸಮಯದಲ್ಲಿ ಅಂತ ಹೇಳಿ. ಹಾಗಾಗಿ ನಾನು ಸ್ಕ್ರೋಲ್ ಮಾಡಿದ್ದೀನಿ. ಕೊಕ್ಕರೆ ಬರ್ತಾ ಇದ್ದ, ಇನ್ನು ಕೆಲವ್ರು ಇನ್ನೂ ಸುಮಾರು ಜನ ಹೆಲ್ಪ್ ಬರ್ತಾಯಿದ್ರು, ನೆನಪಾಗ್ತಾ ಇಲ್ಲ ನನಗೆ. ಕೆಲವ್ರು ಸ್ವಲ್ಪ ದಿನ ಬಂದು ನಿಲ್ಲಿಸಿದಾರಲ್ವ ಬರೋದು, ಅವರೆಲ್ಲ ನೆನಪೇ ಆಗ್ತಾ ಇಲ್ಲ. ಹಾಗಾಗಿ ಇನ್ನು ನನಗೆ ನೆನಪಾಗದೇ ಇಲ್ಲ. ಯಾರಾದರೂ ನನ್ನ ಈ ವಿಡಿಯೋ ನೋಡ್ತಾ ಯಾರಾದರೂ ನನ್ನ ಹೆಸರು ಹೇಳಿಲ್ಲ ಅಂತ ಅಂದ್ಕೊಂಡ್ರೆ ದಯವಿಟ್ಟು ನೀವು ನನ್ನ ಒಂದು ತಪ್ಪು ತಿಳಿಬೇಡಿ ನನ್ನ ಬಗ್ಗೆ, ಯಾಕೆಂದರೆ ನನಗೆ ನೆನಪಾಗ್ತಾ ಇಲ್ಲ. ಹಾಗಾಗಿ ನನಗೆ ಎಷ್ಟು ಹೆಸರು ನೆನಪಾಗುತ್ತೋ ಅವರೆಲ್ಲರದು ನಾನು ಹೆಸರು ಹೇಳಿದ್ದೀನಿ. ಇಲ್ಲಿ ಕೆಲವ್ರದ್ದು ನಾನು ನೆನಪಾಗಲ್ಲ ಅಂದ್ಕೊಂಡು ನಾನು ಡಿಸ್ಕ್ರಿಪ್ಷನ್ ಇಸ್ ಲೀಸ್ಟನ್ನೇ ನಾನು ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಪ್ರತಿಯೊಂದು ಸಮಯನೂ ನನಗೆ ಅಮೂಲ್ಯ. ನನಗೆ ತುಂಬ ನನಗೆ ಸಮಯ ಕೊಟ್ಟವರು ಇದ್ದಾರೆ. ಅವರನ್ನಂತೂ ನಾನು ಯಾವ ರೀತಿಯಲ್ಲಿ ಅವ್ರಿಗೆ ನಂಗೆ ಥ್ಯಾಂಕ್ಸ್ ಹೇಳಬೇಕು, ಅವರು ಋಣನ ಹೇಗೆ ತೀರಿಸ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಅಶ್ವಥ್ ಸರ್, ನಾನು ಹೇಗೆ ತೀರಿಸ್ಬಲ್ಲೆ ನಿಮ್ಮ ಋಣ ನಂಗೆ ಗೊತ್ತಿಲ್ಲ. ಅಜಯ್, ಶಕ್ತಿ, ವಾಸ್ತು, ಟೈಗರ್, ಯಶು, ಜೆರ್ರಿ, ವಿಜಯ್, ಆಲ್ಮೋಸ್ಟ್ ಅಲ್ಲೆಲ್ಲ ನನಗೆ ಲಾಂಗ್ ಟರ್ಮ್ ನೀವಿದ್ದೀರಾ. ರೂಪಾ ಸಿಸ್ಟರ್, ಸೂಝೇನ್, ಇಲ್ಲ ನಿಮಗೆ ತುಂಬ ಲಾಂಗ್ ಸಮಯಗಳನ್ನು ನಾನು ಕೊಟ್ಟಿದ್ದೀರ. ಇನ್ನೊಂದು ನಾನು ತುಂಬ ಮುಖ್ಯವಾಗಿ ಹೇಳಲೇಬೇಕು ಅಂದರೆ, ಇಲ್ಲಿ ನನಗೆ ನನ್ನ ಅಣ್ಣ ತಮ್ಮಂದ್ರುಗಳು ನಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ನನ್ನನ್ನು ಮೇಯ್ನ್ ಇಂಪಾರ್ಟೆಂಟ್, ನನ್ನನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಹೇಗೆ ಅಂದರೆ, ಯಾರೋ ಒಂದು ಬ್ಯಾಡ್ ಕಾಮೆಂಟ್ಸ್ ಹಾಕ್ಲಿಕ್ಕೆ ಅಂತಲೇ ಬರುವ ಕೆಟ್ಟ ಮನಸ್ಥಿತಿಯವರು ತುಂಬ ಜನ ಇರ್ತಾಯಿದ್ರು. ಆ ಕ್ಷಣಕ್ಕೆ ನನಗೆ ಅವ್ರಿಗೆ ಜೋರು ಮಾಡಿ ಅವ್ರು ಮತ್ತೆ ನನ್ನ ಲೈವಿಗೆ ಬರದೇ ಇರೋ ರೀತಿ ಅವ್ರನ್ನ ಅಟ್ಯಾಕ್ ಮಾಡ್ತಾಯಿದ್ರು. ಜೆರ್ರಿ ಇರ್ಬೋದು, ಅಥವಾ ಎನಿ ಬ್ರದರ್ಸ್ಗಳಲ್ಲಿದ್ದ ನನ್ನ ಲೈವಲ್ಲಿದ್ದಂಥವ್ರೆಲ್ಲರೂ ಅಟ್ಯಾಕ್ ಮಾಡ್ತಾಯಿದ್ರು. ನನಗೆ ಹೊಸಬ್ರು ಯಾರು ಬಂದರೆ ಭಯ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು ನನಗೆ. ತಕ್ಷಣ ಅಶ್ವಥ್ ಸರ್ ಇದ್ದೀರಾ ಅಂತ ನಾನು ಕರೆದ್ಬಿಡ್ತಾಯಿದ್ದೆ. ಅವರು ಆ್ಯಕ್ಚುಲಿ ಮೆಸೇಜ್ ಹಾಕ್ತಾ ಇದ್ರು, ಅವ್ರು ಸದಾ ಅಲ್ಲಿ ಇರ್ತಾಯಿದ್ರು ನನ್ನ ಲೈವಲ್ಲಿ. ಅಶ್ವಥ್ ಸರ್ ನನ್ನ ಲೈವಲ್ಲಿದ್ದು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ರು. ನಾನು ಅಶ್ವಥ್ ಸರ್ ಇದ್ದೀರಾ ಅಂದ ತಕ್ಷಣ ಇದೇನಿ ಅಂತ ಹೇಳೋರು. ಹೊಸಬ್ರು ಯಾರು ಇದ್ದ ತಕ್ಷಣವೇ ಅವ್ರನ್ನ ಸ್ಟಡಿ ಮಾಡ್ತಾಯಿದ್ರು. ಅವ್ರಿಗೆ ಬ್ಲಾಕ್ ಮಾಡಿ, ಹೈಡ್ ಮಾಡಿ, ಅಥವಾ ಅವ್ರಿಗೆ ಬ್ಲೂ ಕೊಡಿ, ಎಲ್ಲದಕ್ಕೂ ನಾನು ಅವ್ರದ್ದು ಸಲಹೆ ಮೇರೆಗೆ ನಾನು ಲೈವ್ ತೊಗೊಂಡು ಹೋಗ್ತಾಯಿದ್ದೆ. ಒಂದು ದಿನ ನನ್ನ ಲೈವು ವೈರಲ್ ಆಯಿತು. ನಿಮ್ಮೆಲ್ಲರ ಸಹಕಾರದಿಂದ ನನ್ನ ಲೈವು ಸ್ವಲ್ಪ ದಿನ ವೈರಲ್ ಆಯಿತು. ಆ ಒಂದು ಸಂತೋಷ ನಂಗೆ ತುಂಬ ಇದೆ. ನಾವು ಯಾವ ಜನ್ಮದಲ್ಲಿ ನಾವು ಅಣ್ಣ ತಮ್ಮ, ಅಕ್ಕ ತಂಗಿ, ಅಕ್ಕ ತಮ್ಮ ಏನಾಗಿ ಹುಟ್ಟಿದ್ವೋ ಗೊತ್ತಿಲ್ಲ, ಈ ಒಂದು ಜನ್ಮದಲ್ಲಿ ನಾನು ಯೂಟ್ಯೂಬ್ ಮಾಡಿ ಸಾರ್ಥಕತೆ ಪಡೆದೆ ಅಂದ್ಕೊಳ್ತೀನಿ. ಯಾಕೆಂದರೆ ತುಂಬ ಭಯ ಇತ್ತು. ಹೇಗೋ ಏನೋ ಅದೊಂಥರ ಸಾಮಾಜಿಕ ಜಾಲತಾಣ, ಮಾಯಾಲೋಕ ಅದು. ಈ ಮಾಯಾಲೋಕದಲ್ಲಿ ನಾನು ಹೇಗೆ ಆಗಬಲ್ಲೆ ಅಂತ ಇರ್ತಾಯಿತ್ತು. ನನ್ನ ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಹೇಳ್ತೀನಿ ನಾನು, ನನ್ನ ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಸಹಕಾರ ಕೊಟ್ಟಿದ್ದೀರಾ ನೀವು. ಇದಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನಾನು ಥ್ಯಾಂಕ್ಸ್, ನಾನು ಹೃದಯಪೂರ್ವಕ ಥ್ಯಾಂಕ್ಸ್ ಅಂದರೆ ಅದು ಕಡಿಮೆನೇ. ನಾನು ಹೇಳ್ತಾ ಇರೋದು ಕಡಿಮೆನೇ. ಅದಕ್ಕೂ ಮೀರಿ ನನಗೆ ಕೊಟ್ಟಿದ್ದೀರಾ. ಗ್ರೀನ್ ಅಂತೂ ಅಕ್ಕ ನಿನ್ನ ಪ್ಲೇ ಲಿಸ್ಟ್ ನಾನು ಯಾವಾಗಲೂ ಹಾಕ್ತೀನಿ ಅಂತ ಸದಾ ಹಾಕಿ ನಂಗೆ ಸಪೋರ್ಟ್ ಮಾಡ್ತಾಯಿದ್ದಾನೆ. ಒಬ್ರೊಬ್ರು ಒಂದೊಂದು ರೀತಿ. ನಾನು ಹಿಂಗೆ ಇವ್ರ ಹೆಸರು ಹೇಳಿದ ತಕ್ಷಣ ಬೇರೆಯವ್ರು ಬೇಜಾರಾಗಬೇಡಿ. ಒಬ್ರೊಬ್ಬರು ಒಂದೊಂದು ರೀತಿ ಸಹಕಾರ ಕೊಟ್ಟಿದ್ರು. ಅದ್ರ ಜೊತೆಗೆ ನಮಗೊಂದು ಸ್ವೀಟ್ ರಿಲೇಷನ್ಶಿಪ್ಪು ನಮ್ಮಲ್ಲಿ ಬೆಳೀತು. ಸ್ವೀಟ್ ಬ್ರದರ್ಸ್ಗಳು. ಯಾರು ಲೈವಿಗೆ ಹೋದರೂ ಆಶಕ್ಕ ನಾನು ಹೋಗಿಲ್ಲ ಅಂದರೆ ಆಶಕ್ಕ ಬರಲಿಲ್ವಾ ಅಂತ ಕೇಳ್ತೀರಾ, ಆಶಕ್ಕ ಬಂದಿಲ್ವ ಲೈವಲ್ಲಿ ಅಂತ ಕೇಳ್ತೀರಾ, ಮೆಸೇಜ್ ಹಾಕ್ತೀರಾ, ಆಶಕ್ಕ ಎಷ್ಟೊತ್ತಿಗೆ ಲೈವ್ ಮಾಡ್ತೀರಾ ನೀವು, ಬನ್ನಿ ನಿಮ್ಮ ಲೈವಲ್ಲಿ ನಾನು ನಿಮಗೆ ಮಾತಾಡಿಸ್ಬೇಕು. ಅದಕ್ಕಿಂತ ಸಂಬಂಧ ಬೇಕಾ? ಅದಕ್ಕಿಂತ ಪ್ರೀತಿ ವಿಶ್ವಾಸ ಬೇಕಾ? ಒಂದೊಂದು ಸಲ ಹೃದಯ ತುಂಬಿ ಬರುತ್ತೆ ನಿಮ್ಮನ್ನು ನಾನು ನೆನೆಸ್ಕೊಳ್ಳುವಾಗ. ನೀವು ಮಾಡಿರೋ ಸಹಕಾರ, ನೀವು ತೋರಿಸೋ ಪ್ರೀತಿ ವಿಶ್ವಾಸ ನನಗೆ ನೆನೆಸ್ಕೊಳ್ಳುವಾಗ ಹೃದಯ ತುಂಬಿ ಬರುತ್ತೆ. ನಿಮ್ಮೆಲ್ಲರಿಂದ ನಾನು ಎಷ್ಟೋ ಚಿಂತೆಗಳನ್ನು ಮರ್ತಿದ್ದೀನಿ, ಎಷ್ಟೋ ನೋವುಗಳನ್ನು ಮರ್ತಿದ್ದೀನಿ. ನನ್ನದೇ ಆದ ಈ ಒಂದು ಯೂಟ್ಯೂಬ್ನಲ್ಲಿ ಒಂದೊಂದೇ ಮೆಟ್ಲು ಹತ್ತುತ್ತಾ ಇದ್ದೀನಿ ನಿಮ್ಮಿಂದ. ಏನು ಹೇಳಿ ನಿಮಗೆಲ್ಲರಿಗೂ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಿ ಗೊತ್ತಾಗ್ತಾ ಇಲ್ಲ. ಟೋಟಲಿ ಹೇಳಬೇಕಂದ್ರೆ ನನ್ನ ಒಂದು
ಹೃದಯ ತುಂಬಿ ಕಣ್ಣೀರಾಗಿ ಹರಿದಿದೆ ನಿಮ್ಮನ್ನೆಲ್ಲ ನೆನೆಸ್ಕೊಂಡ್ರೆ. ಥ್ಯಾಂಕ್ಸ್ ಎ ಲಾಟ್ ಆಲ್ ಆಫ್ ಯು ಬ್ರದರ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ನನಗೆ ಇದೇ ಥರ ಇರಲಿ. ದಯವಿಟ್ಟು ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಆಶಕ್ಕಂಗೆ ನೆನಪಿನ ಶಕ್ತಿ ಇಲ್ಲ ಅಂತ ಅಂದ್ಕೊಂಬಿಟ್ಟು ಕ್ಷಮಿಸಿ, ಮನ್ನಿಸಿ. ಇನ್ನೊಮ್ಮೆ ನಂಗೆ ಲೈವಲ್ಲಿ ಬಂದು ಹೇಳಿ, ಆಶಕ್ಕ ನೀವು ನನ್ನ ಹೆಸರು ಹೇಳಿಲ್ಲ ಅಂತ ಹೇಳಿ ನೆನಪು ಕೊಡಿ ನನಗೆ. ನಾನು ಇನ್ನೊಂದು ಸಲ ನಿಮ್ಮ ಹೆಸರು ಹೇಳ್ತೀನಿ. ನಿಮ್ಮೆಲ್ಲರಿಗೂ ನಾನೀಗ ಕೈ ಜೋಡಿಸಿ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ನನ್ನ ಇಷ್ಟೊತ್ತು ನನ್ನ ಈ ಒಂದು ಮಾತಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ಒಂದು ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ, ನಿಮ್ಮೆಲ್ಲರ ಸಹಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬೆಳೆಸಿ ಈ ಒಂದು ಪುಟ್ಟ ಯೂಟ್ಯೂಬರ್, ಈಗಷ್ಟೇ ಕಾಲಿಟ್ಟಿರೋಳು ನಾನು, ಅಂಬೆಗಾಲಿಡ್ತಾ ಇದ್ದೀನಿ. ಬೆಳೆಸಿ, ಉಳಿಸಿ, ಸಹಕರಿಸಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.